1962ರಲ್ಲಿ ಬಾಲನಟನಾಗಿ ರಂಗ ಪ್ರವೇಶ ಮಾಡಿದ್ದು 65 ವರ್ಷಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಒರಿಯಮಗೆ ಅನ್ನುವಂಥ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಕೊಡೇಲ್ ಬೈಲ್ ಅವರ ಒರಿಯದೊರೆ ಅಸಲ್ 1 ನಿಮಿಷ ನಾಟಕಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಧೈರ್ಯ ಗಂಜಿ ದೇವರು, ಕೋಟಿ ಚೆನ್ನಯ್ಯ, ಪರಬಗ ಪೊಬ್ಬಿಕಾಲ, ಅಜ್ಜಿ ಸಾಂಕಿದಿ ಪುಳ್ಳಿ, ಕಲಂಕಿದಿ ನೀರು ಮುಂತಾದ ತುಳು ನಾಟಕಗಳಲ್ಲಿ, ಹಾಗೆ ಆಷಾಢದ ಒಂದು ದಿನ, ತುಗಲಕ್, ಜಯಿಸಿದ ನಾಯಕ, ಉರುಳು, ಕೋರ್ಟ್ ಮಾರ್ಷಲ್, ಊರೆಲ್ಲ ಹೇಳ್ಬೇಡಿ, ದಿವ್ಯ ದರ್ಶನ, ಮಳೆ ನಿಲ್ಲುವವರೆಗೆ ಮುಂತಾದ ಕನ್ನಡ ನಾಟಕಗಳಲ್ಲಿ ಅದ್ಭುತ ಅಭಿನಯ ನೀಡಿದ್ದಾರೆ. ಬಂಗಾರ ಪಟ್ಲೇರ್, ಚಾಲಿಪೋಲಿಲು, ಜಬರ್ದಸ್ತ್ ಶಂಕರ ಹೀಗೆ 30ಕ್ಕೂ ಹೆಚ್ಚು ಕನ್ನಡ ಮತ್ತು ತುಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಧಾರಾವಾಹಿಗಳಲ್ಲಿ, ಕಿರುಚಿತ್ರಗಳಲ್ಲಿ, ಜಾಹೀರಾತುಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹೀಗೆ ಕನ್ನಡ ಮತ್ತು ತುಳು ರಂಗಭೂಮಿ ಚಲನಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ, ಸಾಧನೆ ಮಾಡಿದಂತಹ ಲಕ್ಷ್ಮಣ್ ಕುಮಾರ್ ಮಂಗಳೂರು ಅವರಿಗೆ ಈ ಸಲದ ರಂಗಭಾಸ್ಕರ 2025 ಪ್ರಶಸ್ತಿಯನ್ನು ನಾವು ಘೋಷಣೆ ಮಾಡಿದ್ದೀವಿ. ಒಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ರಂಗಸಂಗಾತಿ ಆರಂಭಗೊಂಡದ್ದು. ರಂಗಸಂಗಾತಿ ಪ್ರಶಸ್ತಿಯನ್ನು ಕೂಡ ದಿವಂಗತ ರಂಗಭಾಸ್ಕರ, ದಿವಂಗತ ಭಾಸ್ಕರ್ನಲ್ಲಿ ತೀರ್ಥ ಅವರ ನೆನಪಿನಲ್ಲಿ ನಾವು ಕೊಡ ಮಾಡ್ತಾ ಇದ್ದೇವೆ. ರಂಗಭೂಮಿಯಲ್ಲಿ ಕೆಲಸ ಮಾಡಿದಂಥ ರಂಗಕರ್ಮಿಗಳಿಗೆ ವರ್ಷ ಕೊಡ್ತಾ ಇದ್ದೇವೆ. ಈ ಬಾರಿಯ ವಾರ್ಷಿಕೋತ್ಸವದಲ್ಲಿ ಆ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಿರಿಯ ರಂಗಕರ್ಮಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಅವರಿಗೆ ಈ ಬಾರಿಯ ಪ್ರಶಸ್ತಿಯನ್ನು ನಾವು ಪ್ರಕಟಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ವಾರ್ಷಿಕೋತ್ಸವ ಮತ್ತು ರಂಗ ಭಾಸ್ಕರ ಪ್ರಶಸ್ತಿ ವಿತರಣೆ ನಂತರ ಒಂದು ನಾಟಕವನ್ನು ಕೂಡ ನಾವು ಏರ್ಪಡಿಸುತ್ತೇವೆ. ಜನಮನದಾಟ ಹೆಗ್ಗೋಡು, ಗಣೇಶ್ ಎಂ ಹೆಗ್ಗೋಡು ಅವರ ನೇತೃತ್ವದ ತಂಡ 2 ನಾಟಕಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಕೂಡ ಬರಬೇಕು, ಮತ್ತೆ ಒಂದು ನಮಗೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ರಂಗ ಸಂಗಾತಿಯ ಶಶಿರಾಜರಾವ್ ಕಾವೂರ್ ಅವರಿದ್ದಾರೆ, ನಮ್ಮ ರಂಗ ಸಂಗೀತ ಕಾರ್ಯದರ್ಶಿಗಳು, ಮತ್ತು ಪದಾಧಿಕಾರಿಗಳಾದ ನಾಗೇಶ್ ಶೆಟ್ಟಿ ಅವರಿದ್ದಾರೆ, ಕರುಣಾಕರ್ ಶೆಟ್ಟಿ ಅವರಿದ್ದಾರೆ, ರಂಜನ್ ಬೋಳೂರು ಕಲಾವಿದರು ಮತ್ತು ರಂಗ ಸಂಗಾತಿ ಸದಸ್ಯರು, ಮತ್ತು ಪ್ರಸಾದ್ ಶೆಟ್ಟಿ ಅವರು ಕೂಡ ರಂಗ ಸಂಘ ಸದಸ್ಯರು. ಈ ಒಂದು ಸಂದರ್ಭದಲ್ಲಿ ಈಗ ಕಾರ್ಯಕ್ರಮದ ಬಗ್ಗೆ ಮತ್ತು ನಾಟಕದ ಬಗ್ಗೆ ಮತ್ತು ರಂಗಭಾಸ್ಕರ ಪ್ರಶಸ್ತಿಯ ನಾಟಕದ ಬಗ್ಗೆ ಶಶಿರಾಜ್ ಕಾವೂರ್ ಅವರು ಸ್ವಲ್ಪ ನಿಮಗೆ ವಿವರಣೆ ನೀಡ್ತಾರೆ. ನಮಸ್ಕಾರ. ಮಯೂರ್ ರಾಮದಾಸ್ ಅವರು ಹೇಳಿದಂತೆ 2008ರಲ್ಲಿ ರಂಗ ಸಂಗಾತಿ ಅನ್ನುವಂತಹ ಒಂದು ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ಸ್ಥಾಪನೆ ಮಾಡ್ತೇವೆ. ಇದರಲ್ಲಿ ತುಂಬ ಜನ ಲೆಕ್ಚರರ್ಸು, ಅಡ್ವೊಕೇಟ್ಸು, ಉದ್ಯಮಿಗಳು, ಹಾಗೆ ಪತ್ರಕರ್ತರು, ಒಟ್ಟು ಸಮಾನ ಮನಸ್ಕರು ಸೇರಿ ಮಾಡಿದಂತಹ ಒಂದು ಸಂಘಟನೆ 2008ರಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ನಾವು ಬೇಕಾದಷ್ಟು ರಂಗ ಪ್ರದರ್ಶನಗಳನ್ನು, ಆಮೇಲೆ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಪ್ರಾಯಶಃ ನಿಮಗೆಲ್ಲ ನೆನಪಿರ್ಬೋದು, ನಾವು ಬರ್ಬರಿಕ ಅನ್ನುವಂಥ ನಾಟಕವನ್ನು ನೆಮ್ಮದಿ ಅಪಾರ್ಟ್ಮೆಂಟ್ ಫ್ಲಾಟ್ ನಂಬರ್ 252, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್, ದಾಟ್ಸ್ ಆಲ್ ಯುವರ್ ಆನರ್, ಕೇಡಸಖಿ ಚಂದ್ರಮುಖಿ, ಮಿನುಗಲ್ ನಕ್ಷತ್ರ, ಹೀಗೆ ಹಲವಾರು ನಾಟಕಗಳನ್ನು ನಾವೇ ಪ್ರಯೋಗಾತ್ಮಕವಾಗಿ ಸಿದ್ಧಪಡಿಸಿ ಪ್ರದರ್ಶನ ಮಾಡಿದ್ದೇವೆ. ಮಂಗಳೂರಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ, ಮೈಸೂರು, ಬೆಂಗಳೂರು ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ನಾಟಕಗಳ ಪ್ರದರ್ಶನ ಮಾಡಿದ್ದೇವೆ. ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನು, ನಾವು ಪ್ರಕಟಪಡಿಸಿದ ನಾಟಕಗಳನ್ನು ಬೇರೆ ಬೇರೆ ತಂಡಗಳು, ರಾಜ್ಯದ ಬೇರೆ ಬೇರೆ ತಂಡಗಳು ನಮ್ಮ ನಾಟಕವನ್ನು ಪ್ರದರ್ಶನಕ್ಕೆ ತೆಗೆದುಕೊಂಡಿವೆ. ರಂಗ ಪ್ರದರ್ಶನ ಮಾತ್ರ ಅಲ್ಲದೆ ನಾವು ಸಾಹಿತ್ಯಿಕ ಚಟುವಟಿಕೆಗಳಲ್ಲೂ ನಿರಂತರವಾಗಿ ತೊಡಗಿಸಿಕೊಂಡಂತಹ ಒಂದು ಕ್ರಿಯಾಶೀಲ ತಂಡ ರಂಗ ಸಂಗಾತಿ. ಪ್ರತಿ ವರ್ಷ ಫೆಬ್ರವರಿ 14ಕ್ಕೆ ನಾವು ಪುಸ್ತಕ ಪ್ರೇಮಿಗಳ ದಿನಾಚರಣೆ ಅನ್ನುವಂಥ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದ್ದೇವೆ, ಪುಸ್ತಕ ಪ್ರೇಮವನ್ನು ಜಾಗೃತಿ ಮಾಡಲಿಕ್ಕೋಸ್ಕರ. ಹಾಗೆ ಯಕ್ಷಗಾನದ ಮೇರು ಕಲಾವಿದ ದಿವಂಗತ ಕುಂಬಳೆ ಸುಂದರರಾಯರ ನೆನಪಿನಲ್ಲಿ ಪ್ರತಿ ವರ್ಷ ನಾವು ಒಂದು ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಿರಿಯ ಉಪನ್ಯಾಸಕರಾಗಿರುವಂತಹ ದಿವಂಗತ ಬೈಕಾಡಿ ಜನಾರ್ದನಾಚಾರ್ಯ ಅವರ ನೆನಪಿನಲ್ಲಿ ಒಂದು ಬೈಕಾಡಿ ಪ್ರಶಸ್ತಿ ಅನ್ನುವಂಥ ಕಾರ್ಯಕ್ರಮವನ್ನು ಬೈಕಾಡಿ ಪ್ರತಿಷ್ಠಾನದ ಜೊತೆಗೆ ಸೇರಿಕೊಂಡು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಹೀಗೆ ಹಲವಾರು ಕ್ರಿಯಾಶೀಲ ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ರಂಗಭಾಸ್ಕರ ಪ್ರಶಸ್ತಿಯ ಬಗ್ಗೆ ಹೇಳುವುದಂತಾದ್ರೆ, ಅದು ದಿವಂಗತ ಭಾಸ್ಕರ್ ನಲಿತೀರ್ಥ ಅವರು ನಮ್ಮ ರಂಗ ಸಂಗಾತಿಯ ಸ್ಥಾಪಕ ಸದಸ್ಯರಾಗಿದ್ದರು, ಬಹುಮುಖ ಪ್ರತಿಭೆ ಆಗಿದ್ರು. ಅವರ ನೆನಪಿನಲ್ಲಿ ನಾವು
ಪ್ರತಿ ವರ್ಷ 2015ರಿಂದ ನಾವು ಈ ರಂಗಭಾಸ್ಕರ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದೇವೆ.